ಬಾತ್ರೂಮೇ ಗತಿ. ಹೋಗ್ಲು ಆ ಕಡೆ ಹೋಗಿರ್ಬೇಕು. ಬಾರ ನಡಿಯೋ. ನಾನು ಸ್ನಾನ ಮಾಡಿನೂ 10 ದಿನ ಕೂಡ ಆಗಿಲ್ಲ. ಅಮ್ಮ ಸ್ನಾನ ಮಾಡು ಅಂತ ಗಲಾಟೆ ಮಾಡ್ತಾಳೆ. ನಾನೇನ್ ಕಾಗೆನ ಗುಬ್ಬಚ್ಚಿನ ದಿನ ಸ್ನಾನ ಮಾಡೋದಕ್ಕೆ? ಅಯ್ಯೋ, ಮನೆಯವನ್ ಬರ್ತಾ ಇದ್ದಾನಲ್ಲ, ಈಗೇನ್ ಮಾಡೋದು? ಅಯ್ಯೋ, ಈ ಕಡೆ ಪೊಲೀಸು, ಈ ಕಡೆ ಇವನು. ಅಪ್ಪ, ಒಳ್ಳೆ ಪಂಚಾಯ್ತಿ ಆಯ್ತಲ್ಲ. ಐಡಿಯಾ ಲಬಕ್. ಏನು ಗಿರೋ, ಯಾಕಿಂಗ್ ಅಟ್ಟಿದ್ರು? ಲವ್ 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 ಅಂತ ಈ ಸೊಪ್ನೆಲ್ಲಿರೋದು? ಎಲ್ಲಿರ್ತೀನಿ? ಲವ್ 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 ಅಂತ ಬಾಯ್ ಬಿಟ್ಟಿರೋ. ಏನು ಗಿರೋ, ಯಾಕಿಂಗ್ ಆಟಿರೋ? ಲವ್ 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 ಅಂತ ಬಾಯ್ ಬಿಟ್ಟಿರೋ. ಬಿಚ್ಚದ ಬನೀನು, ಅದೇ ಕಿಲೀನು. ಲವ್ 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 ಅಂತ ಬಾಯ್ ಬಿಟ್ಟಿರೋ. ಏನು ಗಿರೋ? ಅಯ್ಯೋ, ಲುಂಗಿ ಅದೇ ನನ್ ಕಮ್ಮಂಗಿ. ಇನ್ನೇನಪ್ಪ? ನಾವು ಅಂತ ಬಾಯ್ ಬಿಟ್ಟಿ ಸ್ನಾನ ಮಾಡ್ತೀನಿ. ಏನೋ ಶಬ್ದ ಬರ್ತಾ ಇದೆ ಕಣ. ಹುಡುಗಿ ಅಮ್ಮ, ಎಲ್ಲಿಗೆ ಹೋಗ್ತೀರಾ? ಬಾತ್ರೂಮ್ಗೆ ಹೋಗ್ತೀವಿ ಮರಿ. ಇದು ಪಬ್ಲಿಕ್ ಬಾತ್ರೂಮ್ ಅಲ್ಲ, ಹೋಗಿ. ಒಳಗಡೆ ಒಬ್ಳು ಕಳ್ಳಂಗ್ ಸೇರ್ಕೊಂಡಿದ್ದಾಳೆ, ಅವಳನ್ನ ಹಿಡಿಬೇಕು. ಬಾತ್ರೂಮ್ ನಲ್ಲಿ ಅಂಕಲ್ ಸ್ನಾನ ಮಾಡ್ತಿದ್ದಾರೆ, ಹೋಗಿ. 1 ನಿಮಿಷ ನೋಡ್ಕೊಂಡು ಹೋಗ್ತೀವಿ ಮರಿ. ನಾ ಹೇಳ್ತಾ ಇದ್ದೀನಿ, ಹೋಗಿ. ಇಲ್ಲದ್ರೆ ನಿಮ್ಮ ನ್ಯೂಸೆನ್ಸ್ ಕೇಸ್ ಹಾಕ್ತೀನಿ. ಏನ ಇದು ಪೀಕ್ಲಾಟ? ಇದು ಚುರುಕ್ ಮೆಣಸಿನಕಾಯಿ. ನಡಿ, ಬೇರೆ ಎಲ್ಲಾದ್ರೂ ಹುಡ್ಕೋಣ. ನಡಿ. ಏನು? ನೀನೇನು ಪೊಲೀಸ್ನವ್ರು ಭಯ ಪಡ್ಬೇಡ. ಭೈರವಿ ಅವ್ನು ಕಳ್ಸ್ಬಿಟ್ಲು. ಭೈರವಿ ನಾನಿನ್ನು ಒಳಗಡೆ ಸ್ನಾನ ಮಾಡ್ತಿದ್ದೀನಿ ಅಂತ ಅನ್ಕೊಂಡಿದ್ದಾಳೆ. ಈಗ ನಾನು ಏನ್ ಮಾಡ್ತೀನಿ ಗೊತ್ತಾ? ಜುಮ್ಮಂತ ಹೊರಗಡೆ ಹೋಗಿ ಭೈರವಿ ಗಿಲೀಟ್ ಮಾಡಿ ಮನೆ ಒಳಗೆ ಕರ್ಕೊಂಡು ಹೋಗ್ತೀನಿ. ಆವಾಗ ನೀನ್ ನೋಡಕ್ಬಿಡು. ಯಾಕಂಕಲ್ ಬಾಗಲ್ ಮುಚ್ಚಿದ್ರಿ? ಮುಚ್ಚದೆ ಇದ್ರೆ ನಾಯಿನರಿ ಒಳಗಡೆ ನುಗ್ಗುತ್ತೆ. ಕಾಲ ಬಂದ್ರೆ ಹುಡುಗಿನೂ ನುಗ್ಗುತ್ತೆ. ಹುಡುಗಿ ಅಂಕಲ್ 1 ಮಿನಿಟ್. ಆಂಟಿ, ಅಯ್ಯೋ ಸಿಕ್ಕಾಕೊಂಡ್ಬಿಟ್ಟೆ. ಲಬಕ್. ಹೌದು, ಆಂಟಿ ಹೆಸರು? ಚಂದುಳ್ಳಿ ಚೆಲುವಿ, ಪೇಟೆ ಚೌಕ, ಅಂಚೆಪುರ. ಅಬ್ಬಬ್ಬಾ, ಹೆಸರು ಕೇಳಿದ್ರೆ ಅಡ್ರೆಸ್ ಹೇಳ್ತೀರಾ? ಕಿಲಾಡಿ ಆಂಟಿ. ಕಿಲಾಡಿ ಆಗಿಲ್ದೇ ಇದ್ರೆ ಈ ಪಟ್ಟಣದಾಗಿ ಒಂಟಿಯಾಗಿ ಬಾಳಕ್ಕಾಗಲ್ಲ. ಅಂತೂ ನೀನು ಪೊಲೀಸ್ನವ್ರಿಗೆ ಮಣ್ಣು ತಿನ್ನಿಸ್ಬಿಟ್ಟೆ. ಥ್ಯಾಂಕ್. ಬರ್ತೀನಿ. ಅಂಕಲ್, ಆಂಟಿ ಚೆನ್ನಾಗಿದ್ದಾರಲ್ಲ? ತುಂಬಾ ಚೆನ್ನಾಗಿದ್ದಾಳೆ. ಭೈರವಿ ನಾನು ಆಂಟಿ ಬಾತ್ರೂಮ್ ಅಲ್ಲಿ ಇದ್ದಿದ್ದು ಅಮ್ಮಂಗ್ ಹೇಳ್ಬೇಡ. ಡೋಂಟ್ ವರಿ ಅಂಕಲ್, ಐ ವಿಲ್ ಮ್ಯಾನೇಜ್. ಅಯ್ಯೋ, ಬಾಳೆಹಣ್ಣು, ಕಳ್ಳೆ ಬೀಜ, ಚಕ್ಲಿ ಎಲ್ಲ ಚೆಲ್ಬಿಟ್ಟವ್ರೆ. ತಿನ್ನೋಣ ಅಂದ್ರೆ ಕಟ್ಟಾಕ್ಬಿಟ್ಟವ್ರಲ್ಲ. ಬಾಯಾಗ ಬೇರೆ ಜೋರು ಸುರಿತೈತೆ. ಅಯ್ಯೋ, ಏನ್ ಮಾಡೋದು? ತಿನ್ನಕ ಹಾಕಿಲ್ವೇ? ಅಯ್ಯಯ್ಯೋ, ಬೆನ್ ಬೇರೆ ಕರ್ತ. ಕೈ ಕಟ್ಟಾಕ್ಬಿಟ್ಟವ್ರೆ, ತುರ್ಸ್ಕೊಳಕ್ ಹಾಕಿಲ್ಲ. ಓ, ಕಮಾನ್ ಕಮಾನ್. ಗೋ ಗೋ. ಮಾನಭಂಗ ಮಾಡ್ಬಿಡ್ತಲ್ಲಪ್ಪ. ಓ, ಗುಡ್ ಪೇರ್. ಸರಿಯಾದ ಜೋಡಿ. 2 ಸಲ್ಲಾಟ ಆಡೋದನ್ನ ನೋಡಿದ್ರೆ ರಾತ್ರಿ ನಿದ್ರೆ ಬರೋದಿಲ್ಲ. ಓ, ಎಂಜಾಯ್ ಎಂಜಾಯ್. ಸಕ್ಸಸ್ ಸಕ್ಸಸ್. ಹೊಸ ಕೋತಿ ಸೃಷ್ಟಿಕರ್ತ ಡಾಕ್ಟರ್ ಮಸಾಲೆ, ಗಿನ್ನಿಸ್ ಬುಕ್ ರೆಕಾರ್ಡ್ ಗ್ಯಾರಂಟಿ. ಕವಾಸಾಕಿ, ಕೊತ್ತಂಬರಿ, ಪ್ಲೀಸ್ ಹೆಲ್ಪ್ ಮೀ. ಅಬ್ಬಾ, ಕಿತ್ತಾಕ್ಬಿಡ್ತು. ಈಗ ಇದನ್ನ ಗಿಲೀಟ್ ಮಾಡಬೇಕು. ಪ್ರಿಯತಮೇ, ನಾನು ನಿನ್ನ ಪ್ರಿಯಕರ. ನಾನು ನಿನ್ನ ತಗ್ಗೊಂಡು ಮುಚ್ಕೊಡ್ತೀನಿ. ಒಂದ್ ಕೆಲಸ ಮಾಡ್ತೀಯಾ?
ನನ್ ಕೈ ಕಟ್ಟಿ ಬಿಚ್ತೀಯಾ? ಇನ್ನೊಂದ್ ಕೆಲಸ ಮಾಡ್ಬೇಕು ನೋಡು, ನೀನ್ ಬಗ್ಗು, ನಾನು ಹತ್ತು ಬಿಡ್ತೀನಿ. ಗೆದ್ದೆ 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 ಗೆದ್ದೆ. ಅಂಕಲ್ ಜ್ವರನಾ? ಮೈಯೇನು ಬಿಸಿಯಾಗಿದೆ, ಜ್ವರನೇ ಬಂದಿರಬೇಕು. ತಮಾಷೆ ಏನಂದ್ರೆ ಜ್ವರ ಬಂದಿದ್ರು ಒಂಥರ ಖುಷಿಯಾಗಿದೆ. ಗೊತ್ತಾಯ್ತು, ಬಾತ್ರೂಮ್ ಅಂತ ಜ್ಞಾಪಕನಾ? ಹೌದು, ಸರಿಯಾಗಿ ಹೇಳ್ದೆ. ಆದ್ರೆ ಬಾತ್ರೂಮ್ ಅಂಟಿ ಅಂಕಲ್ ಜ್ಞಾಪಿಸ್ಕೊತಾಳೋ ಇಲ್ವೋ ಹ್ಯಾಕ್ ತಿಳ್ಕೊಳ್ಳೋದು? ಅದಕ್ಕೆ ಒಂದು ಪ್ಲಾನ್ ಇದೆ. ಪ್ಲಾನಾ? ಏನದು? ಹೆಡ್ ಬಿದ್ರೆ ಆಂಟಿಗ್ ನಿಮ್ ಮೇಲೆ ಆಸೆ, ಟೈಲ್ ಬಿದ್ರೆ ಆಸೆ ಇಲ್ಲ. ಸರಿ, ಸಾಕು. ಅಂಕಲ್, ಹೆಡ್ ಬಿತ್ತು ಬಾತ್ರೂಮ್ ಆಂಟಿ ನಿಮ್ಮನ್ನ ಇಷ್ಟಪಡ್ತಾರೆ. ಹಾಗಾದ್ರೆ ಭೈರವಿ, ನಾನು ನಿಂಗೆ ಕಾಗ್ದ ಕೊಡ್ತೀನಿ, ಅದನ್ನ ತಗೊಂಡೋಗಿ ಆಂಟಿ ಕೈ ಕೊಡ್ತೀಯಾ? ಓಕೆ ಅಂಕಲ್. ಸೂರ್ಯನ ಮರೆ ಮಾಡಿ ನಿಂದೆ, ಎಲ್ಲಿಂದಲೋ ನೀನು ಬಂದೆ. ಸೂರ್ಯನ ಮರೆ ಮಾಡಿ ನಿಂದೆ, ದಾಳಿಂಬೆ ಹಣ್ಣಂತೆ ನೀನು ನಗು ಚೆಲ್ಲಿದ ಕಾಲೇನು, ಇನ್ನೊಮ್ಮೆ ನಕ್ಕರೆ ನೀನು. ಏನ್ ರಾಜ ಇದು? ನನ್ ಕನಸ್ನೆಲ್ಲ ಕೆಡಿಸ್ಬಿಟ್ಟಿಯಲ್ಲೋ. ಆ ಬಡ್ಡಿ ಹೈದನ್ನ ನಾನ್ ನೋಡ್ ಬಂದಾಗ್ನಿಂದ ನನ್ ಮನಸ್ಸಿನಲ್ಲಿ ಅವನೇ ಇದ್ದಾನೆ. ರಾತ್ರಿ ಎಲ್ಲ ನಿದ್ದೆನೆ ಕೊಡಲ್ಲ. ಒಂದು ನಿಮಿಷನೂ ಅವನನ್ನ ಮರೆಯೋಕೆ ಆಗ್ತಾ ಇಲ್ಲ. ಈಗೇನ್ ಮಾಡೋದು? ಹಾ, ಐಡಿಯಾ ಬಂತು. ಸಿನಿಮಾಗಳಲ್ಲಿ ಮಾಡೋ ಹಾಗೆ ನಾನು ಒಂದ್ ಕಾಗದ ಬರೆದು ಅವನ್ನ ನನ್ ಬುಟ್ಟಿ ಹಾಕೋತೀನಿ. ಆ ಏನಯ್ಯ ಸುಂದ್ರಾಂಗ, ನೀನು ಚಂದುಳ್ಳಿ ಚೆಲುವೆ, ಪೇಟೆ ಚೌಕ, ಅಂಚೆಪುರ. ರಾಜ, ಇದನ್ನ ತಗೊಂಡು ಹೋಗಿ ಅವನಿಗೆ ಕೊಟ್ಬಿಡು. ಹಾ, ಅವನಿರೋ ಜಾಗ ಗೊತ್ತು ತಾನೆ? ಚಲ್ ಲಬಕ್. ಹುಡುಗಿಯಲ್ಲೂ ಕಾಣಿಸ್ತಿಲ್ವೇ? ಸಿಕ್ಕಿದ್ರೆ ಸುಟ್ಟು ಸಾಯಿಸ್ತೀನಿ. ಒಳ್ಳೆ ನಾಯಿ, ಕಚ್ಚಾ ನಾಯಿ ಅಲ್ಲ. ಯಾರ್ದು ಕಾಗ್ದ? ಏನಯ್ಯ ಸುಂದರಾಂಗ, ಹೇಗಿದ್ದೀಯಾ? ಅವತ್ತು ಬಚ್ಚನ್ ಮನೇಲಿ ಭೇಟಿಯಾಗಿದ್ದನ್ನ ನೀನಿನ್ನೂ ಮರ್ತಿಲ್ಲ ತಾನೇ? ಯಾವತ್ತು, ಎಲ್ಲಿ, ಹೇಗ್ ಭೇಟಿಯಾಗೋಣ? ನಿನ್ ಮುಖ ನೋಡೋಕೆ ನಾನು ಕಾದಿದ್ದೀನಿ ಚಂದುಳ್ಳಿ ಚೆಲುವೆ. ಹಲೋ, ಹೌ ಆರ್ ಯು ಬಾತ್ರೂಮ್ ಆಂಟಿ? ಫೈನ್. ಅಯ್ಯೋ, ನೀನಾ? ಕೊಡೆ ಗಿಡೆ ಹಿಡ್ಕೊಂಡು ಒಳ್ಳೆ ಜಪಾನ್ ಬೊಂಬೆ ತರ ಬಂದಿದೀಯಲ್ಲ.
ನನಗೆ ಗುರ್ತೇ ಸಿಗ್ಲಿಲ್ಲ. ಬಿಸ್ಕಟ್ ತಿಂತೀಯ ಮರಿ? ಬೇಡ, ನಾನೀಗ ಒಂದು ನ್ಯೂಸ್ ಹೇಳಕ್ ಬಂದಿದ್ದೀನಿ. ನ್ಯೂಸ್? ಅಂಕಲ್ಗೆ ಮೈ ಹುಷಾರಿಲ್ಲ ಆಂಟಿ. ಅಯ್ಯಯ್ಯೋ, ಏನಾಗಿದೆ? ಗೊತ್ತಿಲ್ಲ ಆಂಟಿ. ತಗೊಳ್ಳಿ. ಕಾಗದ ಅವರೇ ಕೊಟ್ರ? ಹೌದು. ಬಾತ್ರೂಮ್ ಆಂಟಿ, ಅಂಕಲ್ಗೆ ಏನ್ ಕಾಯಿಲೆ? ನನಗೂ ನಿನ್ನ ಅಂಕಲ್ಗೂ ಒಂದೇ ತರ ಕಾಯಿಲೆ ಬಂದಿದೆ ಮರಿ. ಅದೇನ್ ಅಷ್ಟು ದೂರದಲ್ಲಿ ಕೂತಿದ್ಯಾ? ಹತ್ರ ಬಾ. ನಾಚಿಕೆ ಆಗುತ್ತೆ. ನೀನ್ ನಾಚ್ಕೊಂಡಾಗ ತುಂಬಾ ಚೆನ್ನಾಗಿರ್ತೀಯ. ಕೆನ್ನೆ ಟೊಮೆಟೊ ತರ ಕೆಂಪಗಾಗಿ ಸುಂದರವಾಗಿ ಕಾಣ್ತೀಯ. ಆಗ ನಿನ್ ತಲೆ. ಎಷ್ಟೋ ಜನ ನನ್ ಬೆನ್ ಹಿಂದೆ ಬಿದ್ದಿದ್ರು ಅವ್ರನ್ನೆಲ್ಲ ಬಿಟ್ಟು ನಿನ್ನೆ ಮೆಚ್ಕೊಂಡಲ್ಲ, ಅದ್ ಹಾಗೆ? ಹೇಗೆ ಅಂದ್ರೆ ನಾನ್ ಸುಂದರವಾಗಿದ್ದೀನಲ್ಲ, ಅದಕ್ಕೆ. ಆಹಾಹಾಹಾಹಾ, ಸುಂದರಾಂಗ, ಸುರು ಸುಂದರಾಂಗ. ಮುಖ ನೋಡು, ಉದ್ದನೆ ಮೂಗು, ಕಂಬಳಿ ಹುಳು ತರ ಮೀಸೆ. ಯಾಕೆ ನೋವಾಯ್ತಾ? ಒಂಥರ ಮೈ ಜುಮ್ ಅಂತ ಇದೆ. ಎಲ್ಲಿ ಇನ್ನೊಂದ್ಸಲ ಆಗ್ ಮಾಡು. ದುರಾಸೆ ನೋಡು, ನಾನ್ ನಿನ್ ಮುಖ ಸವರ್ಬೇಕು, ನೀನ್ ನನ್ ಮುಖ ಸವರ್ಬೇಕು. ಲವಕ್. ಚಂದ್ರು ಚಂದ್ರು, ಏನು? ನಾವು ಕಡ್ಡಿ ಐಸ್ ಕ್ರೀಮ್ ತಿನ್ನೋಣ ಬಾ. ಚಂದ್ರು, 2 ಕಡ್ಡಿ ಐಸ್ ಕ್ರೀಮ್ ತಗೋ. 2 ಕಡ್ಡಿ ಐಸ್ ಕ್ರೀಮ್ ಕೊಡು. ಚೆಲ್ವಿ, ತಗೋ. ಬಾ ಬಾ ಬಾ. ಚಂದ್ರು, ಬಾ ಮನೆಗೆ ಹೋಗೋಣ. ಬೇಡ, ಐಸ್ ಕ್ರೀಮ್ ತಿನ್ಬೇಕು. ಬಾ ಮನೆಗೆ ಹೋಗೋಣ. ಬೇಡ, ಮೊದಲು ಐಸ್ ಕ್ರೀಮ್ ತಿನ್ನೋಣ, ಆಮೇಲೆ ಮನೆಗೆ ಹೋಗೋಣ. ಬಾ. ಅಯ್ಯೋ, ನನ್ನ ಪರ್ಸು ಯಾರೋ ಎಗರಿಸ್ಬಿಟ್ಟಿದ್ದಾರೆ. ಏನಾಯ್ತು ವೇಣ? ನನ್ನ ಪರ್ಸ್ ಯಾರೋ ಎಗರಿಸಿದ್ದಾರೆ ಕಣೋ. ಅದ್ರಲ್ಲಿ 500 ರೂಪಾಯಿ ಇತ್ತು ಕಣೋ. ಇಲ್ಲ ಎಲ್ಲೋ ಇರ್ಬೋದು, ಹುಡ್ಕೋ. ಇಲ್ಲ. ನೋಡು, ಅವಳೇ ಎಗರಿಸಿರ್ಬೇಕು ನನ್ನ ಪರ್ಸ್ನ. ಇದ್ರು ಇರ್ಬೋದು, ಬಾ ನೋಡೋಣ. ಬಾ. ಅಯ್ಯೋ, ಏಯ್, ಮರ್ಯಾದೆ ಕೊಟ್ಬಿಡು ನನ್ನ ಪರ್ಸ್ನ. ಪರ್ಸ ನನ್ನೇನ್ ಕೇಳ್ತೀಯ? ನೋಡೋ, ಮೂತೆಗೊಂದ್ ಕೊಟ್ರೆ ಕಡಕ್ ತರ ಊದ್ ಬಿಡ್ಬೇಕು, ಗೊತ್ತಾ? ಇವಳನ್ನೇನೋ ಕೇಳ್ತೀಯ? ಪೊಲೀಸ್ ಸ್ಟೇಷನ್ ಹೇಳ್ಕೊಂಡು ನಡಿಯೋ, ಒದ್ದು ನಿಜ ಕಕ್ಕಿಸ್ತಾರೆ. ಅಯ್ಯಯ್ಯೋ, ಅವಳು ಪೊಲೀಸ್ ಕೊಡ್ಬೇಡಿ, ಪರ್ಸ್ ಕದ್ದಿದ್ ನಾನು. ನೀನ ಕದ್ದಿದ್ದು? ಹೌದು. ಇದ ನಿಮ್ ಪರ್ಸ್? ಕಳ್ಳನ್ ಮಗನೇ, ನೋಡೋಕ್ ಮಂಕನ್ ತರ ಇದೆಯಾ, ಮನಿ ಪರ್ಸ್ ಕದ್ದಿದ್ಯಾ? ನಡಿಯೋ. ನಡಿಯಲ್ಲ. ಏಯ್, ಎಷ್ಟು ದಿವಸದಿಂದ ಮಾಡ್ತಾ ಇದೀಯ ಕತ್ರಿ ಕೆಲಸ? ಇನ್ನು ಯಾಕೆ ಅವ್ನು ಹುಡುಕಿದ್ದೀರಾ? ಪರ್ಸಿ ಕಾಯ್ತಲ್ಲ. ಮೊದ್ಲೇ ಸತ್ ಹೆಣ ಇದ್ದಾಗಿದ್ದಾನೆ, ಹೆಚ್ಚಿಗೆ ಹೊಡೆದ್ರೆ ನೆಗೆದು ಬೀಳ್ತಾನೆ, ಆಮೇಲೆ ನಮ್ಗೆ ಗ್ರಹಚಾರ. ಬಂದ್ರ ಹೋಗಲೇ, ಬಿಡ ಅವ್ನ. ಕತ್ತಿತ್ತು ನಾನು, ನೀನ್ ಯಾಕೆ ಸುಳ್ಳು ಹೇಳಿ ಒದೆ ತಿಂದೆ? ನಾವಿಬ್ರು ಮದ್ವೆ ಆಗೋರು, ಕಷ್ಟ ಸುಖನ ಗಂಡ ಹೆಂಡತಿ ಇಬ್ರು ಹಂಚ್ಕೋಬೇಕಲ್ವಾ? ನಾನ್ ದೊಡ್ಡ ತಪ್ಪು ಮಾಡ್ದೆ, ನನ್ನ ಕ್ಷಮಿಸು ಚಂದ್ರು. ನಿನ್ ಮೇಲೆ ನಾನು ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನನಗೆ ಖಂಡಿತ ನನ್ ಕಳ್ತನ ಮಾಡಲ್ಲ. ನೀನೊಬ್ಳೆ ತಿದ್ಕೊಂಡ್ರೆ ಸಾಕಾಗುದಿಲ್ಲ ಚೆಲ್ವಿ, ನಾನು ತಿದ್ಕೋಬೇಕು. ಹೆಂಗ್ಸ್ ಯಾವತ್ತು ಹೆಚ್ಚು ಮಜಾರಿ ಆಗಿರ್ಕೂಡ್ದು, ಹಾಗೆ ಗಂಡ್ಸ್ ಯಾವತ್ತು ಹೆಚ್ಚು ಮಂಕನಾಗಿರ್ಕೂಡ್ದು. ಚೆಲ್ವಿ, ನಾನ್ ನಿನ್ ಗುಣನ್ ಬದಲಾಯಿಸ್ದೆ, ನೀನು ನನ್ ಗುಣನ್ ಬದಲಾಯಿಸ್ಬೇಕು. ಗುಂಡಣ್ಣವ್ರೆ, ಭೈರವಿ ಇಲ್ಲಿ? ಸ್ಕೂಲ್ ಹೋಗೋ ಸಂಭ್ರಮ, ರೆಡಿ ಆಗೋ ಗಡ್ಬಿಡಿ ಒಂದೇ ಗುಲ್ಲೆ ಬಿಸ್ಬಿಟ್ಟಿದ್ದಾಳೆ. ನಮ್ ರಾಜ ರಾಮು ಭೈರವಿಗೆ ಸ್ನಾನ ಮಾಡಿಸ್ತಾ ಇದ್ದಾರೆ. ಸ್ವಲ್ಪ ಮೆಟ್ಟಿ ನೀರು ಹೂವು ಕೂಡ ರೆಡಿ. ಅಪ್ಪಂಗ್ ನಮಸ್ಕಾರ
ನಮಸ್ಕಾರ ಮಾಡಿ ತಿಂಡಿಗೆ ಬಮ್ಮ. ಓಕೆ. ಗುಡ್ ಮಾರ್ನಿಂಗ್ ಡ್ಯಾಡಿ. ಬಸಪ್ಪ, ಇವತ್ತೇನ್ ಟಿಫನ್? ಸರಿ, ಉಪ್ಪನ್ ಸುಡ್ದೇ ಇರ್ತೀಯ. ಉಪ್ಪು ಸುರಿಯಕ್ಕೆ ನಾನೇನ್ ತೆಳ್ಳ ಗಾಡಿಲಿ ಉಪ್ಪು ಮಾರೋನಾ? ಭೈರವಿ, ಏನಿದು ಹೊಸ ಅಭ್ಯಾಸ? ನಾನ್ ಹೇಳ್ಕೊಟ್ಟಿದ್ದೆಲ್ಲ ಮರ್ತು ಬಿಟ್ಯಾ? ಸಾರಿ ಮಮ್ಮಿ. ಇದೇವರೆಗೆ ಕರೆಕ್ಟಾ ಮಮ್ಮಿ? ಕರೆಕ್ಟ್. ಈಗ ತಿನ್ನು. ಈ ಒಳ್ಳೆ ಅಭ್ಯಾಸನ ಯಾವಾಗ್ಲೂ ಮರಿಬಾರ್ದು. ಕೂತ್ಕೊಳ್ಳಿ. ಲಕ್ಷ್ಮಣವ್ರೆ, ನಿಮ್ಗೊಂದು ಸಂತೋಷ ಸುದ್ದಿ. ನರಸಾಪುರ ಜಮೀನ್ ಕೇಸು ನಿಮ್ ಪರವಾಗಾಯ್ತು. ತಗೊಳ್ಳಿ ಪತ್ರ ಎಲ್ಲ. ಇದನ್ನ ನಾನು ನಿರೀಕ್ಷೆನೆ ಮಾಡಿರ್ಲಿಲ್ಲ. ಎಲ್ಲಿ ಅಷ್ಟೊಂದು ಜಮೀನ್ ಕೈ ಬಿಟ್ಟು ಹೋಗುತ್ತೋ ಅಂತ ಹೆದರಿಕೆ ಆಗಿತ್ತು. ಅದ್ಯಾಕ್ ಸಾಧ್ಯ? ಒಂದು ಹುಲ್ಕಡ್ಡಿನೂ ಕೈ ಬಿಟ್ಟು ಹೋಗಾಗಿಲ್ಲ. ನಿಮ್ ಯಜಮಾನ್ರು ಅಷ್ಟ್ ಚೆನ್ನಾಗಿ ವಿಲ್ ಬರ್ದಿಟ್ಟಿದ್ರು. ಏನಮ್ಮ? ಅಂಗಣ್ಣ ಮಂಗಣ್ಣ ಅಂಗಿ ಬಿಚ್ಕೊಂಡು ನುಂಗಣ್ಣ ಅಂದ್ರೇನು? ಅಂಗಣ್ಣ ಮಂಗಣ್ಣ ಅಂಗಿ ಬಿಚ್ಕೊಂಡು ನುಂಗಣ್ಣ. ಏನದು? ಅಯ್ಯೋ ಮಂಕೆ, ಅಷ್ಟು ಗೊತ್ತಿಲ್ವಾ? ಈಗ ನೀನ್ ತಿಂತಾ ಇದೆಯಲ್ಲ ಅದು. ಬಾಳೆಹಣ್ಣಿಗೆ ಇಷ್ಟೊಂದು ಅರ್ಥ ಇದೆಯಾ? ಭೈರವಿ, ನೋಡಿ ಅಮ್ಮ, ಸ್ಕೂಲ್ಗೆ ಹೋಗೋಣ. ನೀವು ಓದಕ್ ಬರ್ತೀರಾ? ಈ ವಯಸ್ಸಲ್ಲಿ ಓದಿ ನಾನೇನು ಅಮಲ್ದಾರ ಆಗ್ಬೇಕೇನಮ್ಮ? ಬ್ಯಾಂಕ್ ಹೋಗ್ಬೇಕು, ನಿನ್ ಜೊತೆ ಬಂದ್ಬಿಡ್ತೀನಿ. ಬಸ್ ಗಿಸ್ಗೆ ಕಾಸಿಲ್ಲಮ್ಮ. ಬಸ್ ಕಾಸರಿ, ಗಿಸ್ಕಿ ಯಾಕೆ? ಈಗಿನ ಕಾಲದ ಮಕ್ಕಳ ಹತ್ರ ಮಾತಾಡಕ್ಕೆ ಭಯ. ಗಿಸ್ಸು, ಲಿಟ್ಲ್ ಮಿಸ್ಸು, ನಡಿಯಮ್ಮ ಸ್ಕೂಲ್ಗೆ ಹೊತ್ತಾಯ್ತು. ಹತ್ತು ಹತ್ತು ಹತ್ತು. ಏನಾಗ್ಲೇ ಇಬ್ರು ಡೈನಿಂಗ್ ಟೇಬಲ್ ಹತ್ರ ಕೂತ್ಕೊಂಡು ಮನ್ಸಿಗೆ ಬಂದಂಗೆ ನೀವು ಗಲಾಟೆ ಮಾಡ್ತಾ ಇದ್ದೀರಾ? ಬಸಪ್ಪ, ಅವರಿಬ್ಬರಿಗೂ ಬೂಸ್ಟ್ ಕೊಡು. ಕೊಡ್ತೀರಮ್ಮ. ಈ ದರಿದ್ರ ಮುಗ್ದವಕ್ಕೆ ಬೂಸ್ಟ್ ಬೇರೆ ಕೇಡು. ಗುಗ್ಗು ಮುಂಡೆವಕ್ಕೆ ನೀರಾಲು ಕುಡಿಲಿ. ನನಗೆ ಮಾತ್ರ ಗಟ್ಟಿ ಹಾಲು. ಒಂದು, ಎರಡು, ಮೂರು, 4, 5. ಬಸವ, ನೀನು ಚಿಕ್ಕರು ಸೇ ಅನುಭವಿಸು. ಬೂಸ್ ಪಡೈ. ಕೊಡಿರಿ. ಬಸಪ್ಪ, ಅಮ್ಮ ಬಾಯಿಲಿ. ಬಂದೆಮ್ಮ. ನೀವೇ ಕೊಡಿರಿ, ನಾನು ಬಂದು ಕುಡಿತೀನಿ. Secret of my energy boost. Fine. Ayo, 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 ಮಗು ಹುಟ್ಟಿದ ಹಬ್ಬಕ್ಕೆ ಪ್ರೆಸೆಂಟ್ ಮಾಡೋಕ್ಕೆ ಒಂದ್ ಚಿನ್ನದ ಚೇನ್ ಬೇಕು ಅಂತ ಹೇಳಿದ್ರಲ್ಲ, ಅದಕ್ಕೆ ಊರ್ನೆಲ್ಲ ಜಾಲಾಡಿ ಅಂಗಡಿಗೂ ಅಲದಾಡಿ ಫೈನಲ್ ಆಗಿ ಈ ಚೇನ್ ರೆಡಿ. ಅಮ್ಮವ್ರೆ, ಹೇಗಿದೆ ನನ್ನ ಸೆಲೆಕ್ಷನ್? ಚೆನ್ನಾಗಿದೆ. ಅಮ್ಮವ್ರೆ, ನನ್ನ ಎಲ್ಲ ಸೆಲೆಕ್ಷನ್ ಪರ್ಫೆಕ್ಟ್. ಆದ್ರೆ ಒಂದೇ ಒಂದು ವಿಷಯದಲ್ಲಿ ನಾನು ಬೇಸ್ಟ್ ಬಿದ್ದೆ. ಯಾವ ವಿಷಯದಲ್ಲಿ? ನನ್ನ ಹೆಂಡತಿ ಸೆಲೆಕ್ಷನ್ ವಿಷಯದಲ್ಲಿ. ಅಮ್ಮವ್ರೆ, ಸುಗ್ಗಿ ಮುಗೀತು. ನೀವು ಒಂದ್ಸಲ ಲೆಕ್ಕಾಚಾರ ನೋಡ್ಬಿಟ್ರೆ ಚೆನ್ನಾಗಿರುತ್ತೆ. ನನಗ್ ನಿಮ್ ಮೇಲೆ ಅನುಮಾನ ಇದ್ರೆ ತಾನೇ ಗುಂಡಣ್ಣವ್ರೆ ನಾನು ಇದನ್ನೆಲ್ಲ ನೋಡ್ಬೇಕು? ನಾನ್ ಕೆಲ್ಸಕ್ಕೆ ಇಟ್ಕೊಂಡಿರೋರೆಲ್ಲ ನಿಯತ್ನವರು. ನಮ್ ಮನೆ ಸೊತ್ತನ್ನ ತಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಕಾಪಾಡ್ತಾರೆ ಗುಂಡಣ್ಣವ್ರೆ. ರಾಮು, ಇದು ಕರೆಕ್ಟಾ? ಚಿತ್ರ ಬರಿತಾ ಇದೆಯಮ್ಮ? ಬರಿ ಬರಿ. ರಾಜ, ರಾಮು, ಬಸಪ್ಪನ ಮುತ್ತಲ್ಲಿ ಗಾಬರಿ ಇದೆ. ಬನ್ನಿ, ಏನ್ ಮಾಡ್ತಾನೆ ಹೋಗ್ ನೋಡೋಣ.
ನೋಡೋಣ. ಬನ್ನಿ. ಮದ್ವೆ ಅಂದ್ಯಲ್ಲ, ಕೈಲೇನಾದ್ರೂ ಹಣ ಇಟ್ಕೊಂಡಿದ್ಯಾ? ಇಲ್ಲ ಅಂದ್ರೆ ಕೇಳೋ, ಅಮ್ಮವ್ರ ಮನಸ್ಸು ಧಾರಾಳ, ಸಹಾಯ ಮಾಡ್ತಾರೆ. ನನಗೆ ಒಳ್ಳೆ ಕಾಲ ಬಂದಿದೆ. ನನಗೆ ಭವಿಷ್ಯ ಹೇಳಿದ್ದಾರೆ. ನಂದು ವೃಶ್ಚಿಕ ರಾಶಿ. ನಿಂದು ವೃಶ್ಚಿಕ ರಾಶಿ, ಹಣದ ಸುರಿಮಳೆ. ನಂದು ಕನ್ಯಾ ರಾಶಿ, ಹೆಣ್ಣಿನ ಬಯಗಳು ಸುರಿಮಳೆ. ಸರಿ ಸರಿ, ಮದ್ವೆ ಮುಗಿಸ್ಕೊಂಡು ಬೇಗ ಬಂದ್ಬಿಡು. ಆಗ್ಲಮ್ಮ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರ್ಲಿಲ್ಲ ಅಂತೀಯಾ 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 ಓಹೋ ಅಂತೀಯಾ ಅಂತೀಯಾ. ಅಮ್ಮ ಅಯ್ಯೋ ಅಮ್ಮ ಅಯ್ಯೋ ಅಮ್ಮಮ್ಮ ಅಯ್ಯೋ ಏನಾಯ್ತು ನಿನ್ಗೆ? ಪ್ರೀತಿಯಲ್ಲಿ ಸುಖ ಇದೆ ಇದೆ ಅಂತೀಯ, ಕುಂಟ್ ಕುದುರೆ ತರ ಡ್ಯಾನ್ಸ್. ಏನಾಯ್ತಪ್ಪ? ಏನಾಯ್ತ ಬಸಪ್ಪ? ಯಾಕೆ ಹೀಗಾಡ್ತಿದೀಯಾ? ಈ ಸರ ನಿನ್ ಶಿವ ಒಳಗೆ ಹಾಗೆ ಬಂತು? ಅಮ್ಮ ಅದು ಅದು ಮಮ್ಮಿ, ಬಸಪ್ಪ ಚೇನ್ ಕದ್ದು ಶೂ ಒಳಗಿಟ್ಟ. ನಮ್ ರಾಮು ಚೇಲ್ ತಂದು ಶೂ ಒಳಗ್ ಹಾಕ್ತ. ಬಸಪ್ಪ ಕಾಲಿಟ್ಟ, ಕುಯ್ ಕುಯ್ ಅಂದ. ಅಯ್ಯೋ ಪಾಪಿ, ಈ ಮನೆಯಲ್ಲಿ ಮೂಕ ಪ್ರಾಣಿಗಳಿಗಿರೋ ನಿಯತ್ ಕೂಡ ನಿನ್ಗಿಲ್ವಲ್ಲೋ? ಗುಂಡಣ್ಣವ್ರೆ, ಮೊದ್ಲು ಇವನು ಕೊಡ್ಬೇಕಾದನ್ನೆಲ್ಲ ಕೊಟ್ಟು ಆಚೆ ತಳ್ಳಿ. ನೀ ಬಾಮ. ಕಾಸು. ಆಹಾ, ಕಾಸ? ನೀನ್ ಮಾಡಿದ ಕೆಲ್ಸಕ್ಕೆ ಕಾಸು ಕೊಡ್ಬೇಕಾ? ಗೂಸ ಕೊಡ್ತೀನಿ. ಇಲ್ಲಿಂದ ಹೊರಟೋಗೋ, ಇಲ್ಲ ಅಂದ್ರೆ ನಿಯತ್ನವರು ನಿನ್ನ ಪೀಸ್ ಪೀಸ್ ಮಾಡ್ಬಿಡ್ತಾರೆ. ಹೋಗ. ಏನು, ಸ್ವಂತ ಚಿಕ್ಕಪ್ಪ ಆದವನೇ ನಿನ್ನ ತಬ್ಲಿ ಮಾಡಿ ಆಸ್ತಿನೆಲ್ಲ ಅನುಭವಿಸ್ತಿದಾನ? ಅವನ್ ಮನುಷ್ಯ ಅಲ್ಲಮ್ಮ, ಮೃಗ. ದೇವರವನ್ ಶಿಕ್ಷೆ ಕೊಡದೆ ಬಿಡಲಮ್ಮ. ಹಾಗಂತ ನಾವ್ ಸುಮ್ನೆ ಬರ್ದು ಚಂದ್ರು. ಹೇಗಾದ್ರೂ ಮಾಡಿ ನೀನೇ ಮುಂದೆ ನಿಂತು ಆಸ್ತಿನ ಭೈರವಿ ಕೈಗೆ ಬರೋ ಹಾಗೆ ಮಾಡ್ಬೇಕು. ಹೌದಮ್ಮ, ನಾನಿವತ್ತೇ ಭೈರವಿನ್ ಕರ್ಕೊಂಡು ಆ ಊರಿಗೆ ಹೋಗ್ತೀನಿ. ಊರಿನ ಹಿರಿಯರ ಮುಂದೆ ಭೈರವಿನ್ ತೋರಿಸಿ ಆ ಅಯೋಗ್ಯ ಮಾಡಿದ ಕುತಂತ್ರ ನಾನು ಹೇಳಿ ಭೈರವಿಗೆ ಆಸ್ತಿ ದಕ್ಕೋ ಹಾಗೆ ಮಾಡಿದ್ಮೇಲೆನೆ ನಾನು ವಾಪಸ್ ಬರೋದು. ಏನಿವತ್ತೆಲ್ಲ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಇವತ್ತಿಂದ ಈ ಆಸ್ತಿ ನೋಡ್ಕೊಳ್ಳೋ ಹೊಣೆನ ಊರ್ ಜನಗಳ ಮುಂದೆ ನಿಮ್ಗೆ ಒಪ್ಸೋಣ ಅಂತ ಬಂದಿದ್ದೀನಿ. ನಿಲ್ಸಿ. ಏನಯ್ಯ ಪೂಟ್ಲಾಯ್ರಿ, ಯಾರ ಮನೆ ಆಸ್ತಿನ ಯಾರ ಕೈಗೆ ಒಪ್ಪಿಸ್ತಾ ಇದೆಯಾ? ಈ ಆಸ್ತಿಗೆ ಯಜಮಾನಿ ಇವಳು. ಯಾಕೋ ಹಾಗೆ ದುರ್ಗುಟ್ಕೊಂಡು ನೋಡ್ತಿದ್ಯಾ? ಹೇಳಿದ್ ಕೇಳಿಸಲ್ವಾ? ಸುಮ್ನೆ ಗಲಾಟೆ ಮಾಡಬೇಡ. ಯಾರ ನೀನು? ನಾನ್ ಯಾರು ಅನ್ನೋದು ಮುಖ್ಯ ಅಲ್ಲ, ಈ ಆಸ್ತಿ ಯಾರಿಗೆ ಸೇರ್ಬೇಕಾಗಿದೆ ಅನ್ನೋದು ಮುಖ್ಯ. ಒಳ್ಳೆ ಮಾತಿನಲ್ಲಿ ಆಸ್ತಿ ಇವಳಿಗೆ ಒಪ್ಪಿಸ್ಬಿಡು. ಓಕೆ? ಐಸಿ. ಆಸ್ತಿ ಏನು ಕಡ್ಲೆಪುರಿ ಇನ್ಕೊಂಡ್ಬಿಟ್ಟಿದ್ಯಾ? ಬಂದು ಕೇಳಿದವ್ರಿಗೆಲ್ಲ ಬೊಗ್ಸೆಲ್ ತುಂಬಿಸ್ಕೊಡೋಕೆ. ಏಯ್, ಯಾರ ಮಗು ಇದು? ಚಿಕ್ಕಪ್ಪ, ನಾನು ಭೈರವಿ. ಗುರ್ತು ಸಿಗ್ಲಿಲ್ವಾ? ಐಸಿ, ನೀನು ಭೈರವಿನಾ? ಒಂದು ನಿಮಿಷ ತಾಳು. ಭೈರವಿ, ಹಾಯ್, ನಂತರನೇ ಇದೆಯಲ್ಲ. ಯಾರ್ ನೀನು? ನಾನು ಭೈರವಿ. ಏನೋ ನೀನ್ ಭೈರವಿನ? ಸುಳ್ಳು ಹೇಳ್ಬೇಡ. ನಾನ್ ಭೈರವಿ. ನಾನು ಏನೋ ನೀನ್ ಭೈರವಿನ? ಏನ್ರಿ ಇದು ಆಶ್ಚರ್ಯವಾಗಿದೆಯಲ್ಲ? ಎರಡು ಮಕ್ಕಳು ಒಂದೇ ತರ ಇದ್ದಾರೆ. ಇದರಲ್ಲಿ ಭೈರವಿ ಯಾರು? ನಾನ್ ಕರ್ಕೊಂಡ್ಬಂದಿರೋ ಹುಡುಗಿನೇ ನಿಜವಾದ ಭೈರವಿ. ಇಂಪಾಸಿಬಲ್. ನಾನು ಹುಡುಗಿ ಕಂಡಿಡಿದು ಕರ್ಕೊಂಡ್ ಬಂದಿರೋ ಮಗುನೇ ಭೈರವಿ. ಇಷ್ಟೆಲ್ಲ ಕನ್ಫ್ಯೂಷನ್ ಯಾಕೆ? ಮೃಗಗಳಿಗೆ ಮನುಷ್ಯನ ವಾಸನೆ ಕಂಡುಹಿಡಿಯೋ ಶಕ್ತಿ ಇದೆ. ಈ ಕೋತಿ ನಾಯಿಗೆ ಈ ಕೆಲಸ ವಹಿಸಿದ್ರೆ ಆಯ್ತು. ಕರೆಕ್ಟ್ ಆಗಿ ಹೇಳಿದೆ ರಾಜಾ. ರಾಮು, ನಾನ್ ಕರ್ಕೊಂಡ್ಬಂದಿರೋ ಹುಡುಗಿನೇ ನಿಜವಾದ ಭೈರವಿ. ಹೋಗಿ ಗುರ್ತು ಹಿಡಿದು ಇವ್ರ ಮುಖಕ್ಕೆ ಮಸಿ ಬಳಿರಿ. ಕಮಾನ್ ಗೋ. ರಾಜಾ, ನಿನ್ ಹೊಳೆಯಲ್ಲಿ ಸತ್ತೋಗ್ಬಿಟ್ಟೆ ಅನ್ಕೊಂಡೆ. ನನ್ನ ಅದೃಷ್ಟ ನೀನ್ ಬಂದ್ಬಿಟ್ಟಿ. ಬಾ ರಾಜಾ, ಬಾ ರಾಜಾ. ರಾಜಾ, ಅವಳ ಮಾತು ಸುಳ್ಳು. ನೀನ್ ನಂಬೇಡ, ನಂಬೇಡ. ರಾಮು,
ನೋಡ್ತೀಯಾ ನೀನ್ ಹಾಕಿದ ಡಾಲರ್ ನನ್ ಕುತ್ಕಲೇ ಇದೆ. ಹಾ ರಾಮು ಅವಳ ಮಾತ್ ನಂಬೇಡ. ನೀನ್ ಹಾಕಿದ ಡಾಲರ್ ನನ್ ಕುತ್ಕಲೇ ಹೋಗ್ಯಾ. ಏನ್ರಿ ಗುಂಡಣ್ಣ, ಕೋತಿ ನಾಯಿ ನಿಜವಾದ ಮಗುನ್ ಕಂಡಿಡಿತೆ ಅಂತ ಹೇಳ್ಬಿಟ್ಟು ಇರೋ ವಿಷಯನ ಕನ್ಫ್ಯೂಸ್ ಮಾಡ್ಬಿಟ್ರಲ್ರಿ. ಅಯ್ಯೋ, ನಾನು ಎಣಿಸಿದು ಒಂದು, ಇವು ಮಾಡಿದು ಒಂದು. ಈಗ ಏನ್ ಮಾಡೋದು ನೀವೇ ಹೇಳಿ ಸ್ವಾಮಿ. ಆ? ಸರಿ, ಒಂದ್ ಕೆಲಸ ಮಾಡೋಣ. ಈ 2 ಮಕ್ಕಳು ಇಲ್ಲೇ ಇರ್ಲಿ. ಇದರಲ್ಲಿ ನಿಜವಾದ ಭೈರವಿ ಯಾರು ಅಂತ ಕಂಡುಹಿಡಿಯೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಏನ್ ಹೇಳ್ತೀರಾ ಮೂರ್ತಿಗಳೇ? ಐ ಸಿ, ಧಾರಾಳವಾಗಿರ್ಲಿ. ಆಗ್ಲೇ ಯಾರು ಮೋಸಗಾರರು ಅಂತ ಪ್ರೂವ್ ಮಾಡಕ್ ಸಾಧ್ಯ ಆಗೋದು. ಈಗ ಬಂದ್ಯಾ? ಅಲ್ಲಯ್ಯ, ಮಗುಗೆ ಆಸ್ತಿ ಕೊಡ್ಸಿ ವಾಪಸ್ ಬರ್ತೀನಿ ಅಂತ ಹೇಳಿ ಹ್ಮ್. ಸುಖವಾಗಿದೆ ಅಂತ ಇಲ್ಲೇ ಝಾಂಡ ಹೊರ್ಬಿಟ್ಯಾ? ಅದನ್ನ ಯಾಕೆ ಕೇಳ್ತೀಯ? ಈ ಮನೇಲಿ ಭೈರವಿ ತರಾನೇ ಇನ್ನೊಂದು ಮಗು ಇದೆ. ಆಸ್ತಿ ಕೊಡಲ್ಲ ಅಂತ ಗಲಾಟೆ ಮಾಡ್ತಾ ಇದ್ದಾನೆ. ಅವನ ಹತ್ರ ಇರೋ ಮಗು ಡೂಪ್ಲಿಕೇಟ್ ಅಂತ ಪ್ರೂವ್ ಮಾಡೋದೇ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಅಯ್ಯ, ಅದಕ್ಕೇನೀಗ? ನಾವಿಬ್ರು ಸೇರಿ 1 ನಿಮಿಷದಲ್ಲಿ ಅದನ್ನ ಸರಿ ಮಾಡೋಣ. ಹಾ ಅದ್ ಸರಿ, ನೀನ್ ಯಾರು ಅಂತ ಕೇಳಿದ್ರೆ ಏನ್ ಹೇಳೋದು? ಆ? ಹಾ, ಭೈರವಿಗೆ ನೀನ್ ಕಾವಲು, ಹ್ಮ್. ನಿನಗೆ ನಾನ್ ಕಾವಲು, ಅಷ್ಟೇ. ಲವ ಆ?